ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ಗುರುಗೀತೆ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ಲೋಕ 104. ನಿತ್ಯಂ ಬ್ರಹ್ಮ ನಿರಾಕಾರಂ ಏನ ಪ್ರಾಪ್ತಂ ಸ ವೈ ಗುರುಃ ಸ ಶಿಷ್ಯಂ ಪ್ರಾಪಯೇತ್ ಪ್ರಾಪ್ಯಂ ದೀಪೋ ದೀಪಾಂತರತಃ. ಗುರು ಅಂದ್ರೆ ಯಾರು? ನಿಜವಾದ ಸದ್ಗುರು ಅಂದ್ರೆ ಯಾರು? ಅಥವಾ ಶ್ರೀಗುರು ಅಂದ್ರೆ ಯಾರು? ಇದನ್ನ ಶಿವ ಹೇಳ್ತಾರೆ. ಯಾರು ನಿರಾಕಾರ ಸ್ವರೂಪಿಯಾದ ನಿತ್ಯ ನಿರಂತರ ನಿರಾಕಾರ ಸ್ವರೂಪಿಯಾದ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಆ ಬ್ರಹ್ಮನಲ್ಲಿ ನೆಲೆಯಾಗಿ ನಿಂತಿರ್ತಾರೋ ಅವರೇ ಸದ್ಗುರು. ಬ್ರಹ್ಮನಿಷ್ಠರಾಗಿರ್ತಾರೋ ಅವರೇ ಸದ್ಗುರು. ಯಾರು ಶಿಷ್ಯರಲ್ಲಿ ತಾನು ಬ್ರಹ್ಮಸ್ವರೂಪಿ ಆಗಿದ್ದು ಶಿಷ್ಯರಲ್ಲಿ ಕೂಡ ತಾನು ಬ್ರಹ್ಮ ಅನ್ನುವ ಜ್ಞಾನವನ್ನು ಮೂಡಿಸ್ತಾರೋ ಅವರೇ ಸದ್ಗುರು. ಶಿಷ್ಯರಲ್ಲಿ ಬ್ರಹ್ಮಜ್ಞಾನವನ್ನು ಶಿಷ್ಯರಿಗೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಅವರ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅವರೇ ಸದ್ಗುರು. ಆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ದೀಪದಿಂದ ಹಲವಾರು ದೀಪಗಳನ್ನು ಬೆಳಗ್ಲಿಕ್ಕಾಗತ್ತೆ. ಜ್ಯೋತಸೆ ಜ್ಯೋತ ಜಗಾವೋ ಸದ್ಗುರು. ಒಂದು ದೀಪದ ಬೆಳಕಿಂದ ಹಲವಾರು ದೀಪವನ್ನು ಬೆಳಗ್ಲಿಕ್ಕೆ ಸಾಧ್ಯ ಇದೆ. ಅದೇ ಸದ್ಗುರು ತಾನು ಜ್ಞಾನ ದೀಪ ಆಗಿ ತಾನು ಬ್ರಹ್ಮಸ್ವರೂಪಿಯಾಗಿ ಎಲ್ಲ ಶಿಷ್ಯರಲ್ಲಿ ಜ್ಞಾನ ದೀಪವನ್ನು ಬೆಳಗಿಸ್ತಾರೆ. ಎಂತ ಜ್ಞಾನ ದೀಪ? ನಾನು ಬ್ರಹ್ಮಸ್ವರೂಪಿ, ಆ ಜ್ಞಾನವನ್ನು ಬೆಳಗಿಸ್ತಾರೆ. ಅಂತವರಿಗೆ ಸದ್ಗುರು ಅಂತ ಹೇಳೋದು. ಅಂತವರಿಗೆ ಶ್ರೀ ಗುರು ಸದ್ಗುರು ಅಂತ ಹೇಳ್ತಾರೆ ಶಿವ. ಯಾರಿಗ ಪ್ರಶ್ನೆ ಇದೆಯಾ? ನೂರ 5ನೇ ಶ್ಲೋಕ. ಗುರೋ ಕೃಪಾ ಪ್ರಸಾದೇನ ಬ್ರಹ್ಮಾಹಂ ಇತಿ ಭಾವಯೇತ್ ಅನೇನ ಮುಕ್ತಿ ಮಾರ್ಗೇಣ ಆತ್ಮಜ್ಞಾನಂ ಪ್ರಕಾಶತೆ. ಗುರುಕೃಪೆಯಿಂದ ಗುರುಕೃಪೆ ಅಂದ್ರೇನು? ಗುರುಕೃಪೆ ಬ್ರಹ್ಮಜ್ಞಾನ, ತತ್ವಮಸಿ, ನೀನು ಬ್ರಹ್ಮಸ್ವರೂಪಿ ಅನ್ನುವ ಜ್ಞಾನ ಗುರುಕೃಪೆ. ಆ ಗುರುಕೃಪೆಯಿಂದ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಬ್ರಹ್ಮಸ್ವರೂಪಿ ನಾನು ಅಂತ ಚಿಂತನೆ ಮಾಡಬೇಕು ಶಿಷ್ಯ. ಗುರು ಹೇಳ್ಕೊಡ್ತಾರೆ, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನೇ, ಶಿವೋಹಂ ಶಿವೋಹಂ ಶಿವೋಹಂ. ಗುರು ಹೇಳಿಕೊಟ್ಮೇಲೆ ಪುನಃ ನಾನು ಶರೀರ, ನಾನು ಮನಸ್ಸು ಅನ್ನೋ ಬುದ್ಧಿಯನ್ನು ಯೋಚನೆ ಮಾಡಿಬಿಟ್ಟು ನಾನು ಶಿವಸ್ವರೂಪಿ, ನಾನು ಬ್ರಹ್ಮಸ್ವರೂಪಿ ಅಂತ ಪುನಃ ಯೋಚನೆ ಮಾಡಬೇಕು. ಏನಾಗುತ್ತೆ ಪ್ರಪಂಚದಲ್ಲಿ? ಎಲ್ಲರೂ ನಿಮ್ಗೆ ಹೇಳ್ಕೊಡೋದು ನೀನು ದೇಹ, ನೀನು ಮನಸ್ಸು, ನೀನು ಬುದ್ಧಿ ಅಂತ ವ್ಯವಹಾರ ಮಾಡ್ತಾರೆ. ಪ್ರಪಂಚದಲ್ಲಿ ವ್ಯವಹಾರ ಮಾಡಿದಾಗ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಜ್ಞಾನ ದೃಢ ಆಗ್ತದೆ. ಗುರುವಿನ ಸನ್ನಿಧಾನದಲ್ಲಿ ಮಾತ್ರ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಶಿವಸ್ವರೂಪಿ, ನಾನು ಆತ್ಮಸ್ವರೂಪಿ ಅನ್ನುವ ಜ್ಞಾನ ಮೂಡಿ ಬರ್ತದೆ. ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪಿ ನಾನು ಅನ್ನೋ ಜ್ಞಾನ ಮೂಡಿ ಬರ್ತದೆ ಗುರು ಕೃಪೆಯಿಂದ. ಈ ಮುಕ್ತಿ ಮಾರ್ಗದಲ್ಲಿ ನಡೆದಾಗ, ಮುಕ್ತಿ ಮಾರ್ಗದಲ್ಲಿ ನಡೆಯುವುದೇನು? ಪುನಃ ನಾನು ಶಿವಸ್ವರೂಪಿ, ನಾನು ಆತ್ಮಸ್ವರೂಪಿ, ನಾನು ಬ್ರಹ್ಮಸ್ವರೂಪಿ ಅನ್ನೋ ಚಿಂತನೆ ಮಾಡಿ ಮುಕ್ತಿ ಮಾರ್ಗದಲ್ಲಿ ನಡೆದಾಗ ಆತ್ಮಜ್ಞಾನ ಪ್ರಕಾಶನ ಆಗ್ತದೆ. ನಾನು ಆತ್ಮಜ್ಯೋತಿ ಅನ್ನುವ ಜ್ಞಾನ ಬೆಳಗ್ತದೆ. ಇದಕ್ಕೆ ಮುಕ್ತಿ ಅಂತ ಹೇಳುದು. ಯಾರಿಗೆ ಪ್ರಶ್ನೆ ಇದೆಯಾ? ನೋಡಿ, ಪಾರಸಮಣಿ ಅಂತ ಒಂದು ಮಣಿ ಇರ್ತದೆ ಮುಂಚಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಆ ಮಣಿ
ಯಾವುದೇ ಒಂದು ವಸ್ತುವನ್ನು ಮುಟ್ಟಿದರೆ ಆ ವಸ್ತು ಚಿನ್ನ ಆಗ್ತದೆ ಅಂತ. ಒಂದು ಕಬ್ಬಿಣ ತುಂಡು ಮುಟ್ಟಿದ್ರೆ ಕಬ್ಬಿಣ ತುಂಡು ಚಿನ್ನ ಆಗ್ತದೆ, ಒಂದು ತಾಮ್ರದ ತುಂಡು ಮುಟ್ಟಿದ್ರೆ ತಾಮ್ರದ ತುಂಡು ಚಿನ್ನ ಆಗ್ತದೆ ಅಂತ. ಆದ್ರೆ ಪಾರಸಮಣಿಯನ್ನು ಸೃಷ್ಟಿ ಮಾಡೋ ಶಕ್ತಿ ಇಲ್ಲ, ಕೇವಲ ಚಿನ್ನ ಮಾಡೋ ಶಕ್ತಿ ಇದೆ. ಆದ್ರೆ ಒಬ್ಬ ಸದ್ಗುರುವಿನ ಕೃಪೆ ಶಿಷ್ಯರ ಮೇಲೆ ಬಿದ್ದಾಗ ಅವರೆಲ್ಲರೂ ಸದ್ಗುರು ಜ್ಞಾನ ಪಡ್ಕೊಂಡು ತಮ್ಮಲ್ಲಿ ಆತ್ಮಗುರುವಾದ ಸದ್ಗುರುವನ್ನು ಕಾಣ್ತಾರೆ. ಇದು ವಿಶೇಷ. ಯಾರಿಗ ಪ್ರಶ್ನೆ ಇದೆಯಾ ಈ ಶ್ಲೋಕದ ಬಗ್ಗೆ? ಶ್ಲೋಕ 106. ಸಂಪಶ್ಯೇತ್ ಶ್ರೀ ಗುರುಂ ಶಾಂತಂ ಪರಮಾತ್ಮ ಸ್ವರೂಪಿಣಂ ಸ್ಥಾವರೇ ಜಂಗಮೇ ಚೈವ ಸರ್ವತ್ರ ಜಗದೀತಲೇ. ಗುರೋಃ ಕೃಪಾ ಪ್ರಸಾದೇನ ಸಂಪಶ್ಯೇತ್ ಶ್ರೀ ಗುರುಂ. ಶ್ರೀ ಗುರು ಅಥವಾ ಸದ್ಗುರುವನ್ನ ಸದ್ಗುರುವನ್ನ ಎಲ್ಲ ಕಡೆ ಕಾಣಬೇಕು. ಎಲ್ಲ ಕಡೆ ಅಂದ್ರೆ ಸೃಷ್ಟಿಯಲ್ಲಿ ಎಲ್ಲ ಕಡೆ ಗುರುನ್ ಕಾಣ್ಬೇಕು. ಅವ್ರು ಗುರುನ್ ಕಾಣೋದ್ರೆ ಹೇಗೆ ಕಾಣೋದು? ಗುರುವಿಗೆ ಸಗುಣ ರೂಪ ಇದೆ, ಸಾಕಾರ ರೂಪ ಇದೆ, ಅದು ಮನುಷ್ಯ ರೂಪ. ನಿರ್ಗುಣ ನಿರಾಕಾರ ರೂಪ ಇದೆ, ಅದು ಸರ್ವವ್ಯಾಪಿ. ಆ ನಿರ್ಗುಣ ನಿರಾಕಾರ ರೂಪದ ಸದ್ಗುರು ನಿರ್ಗುಣ ನಿರಾಕಾರ ರೂಪವನ್ನು ಎಲ್ಲ ಕಡೆ ಕಾಣಬೇಕು. ಹೇಗೆ? ಎಲ್ಲ ಕಡೆ ಆಕಾಶ ಇದೆ, ಅವಕಾಶ ಇದೆ, ಸ್ಪೇಸ್ ಎಲ್ಲ ಕಡೆ ಇದೆ. ಸ್ಪೇಸ್ ಹೊರಗಡೆ ಇದೆ, ಒಳಗಡೆ ಇದೆ. ನಮ್ಮ ಕಣಕಣದಲ್ಲೂ ಸ್ಪೇಸ್ ಇದೆ, ಅವಕಾಶ ಇದೆ. ಚೈತನ್ಯ ಅಥವಾ ನಿರ್ಗುಣ ನಿರಾಕಾರ ರೂಪ ಬ್ರಹ್ಮ ಎಲ್ಲ ಕಡೆ ವ್ಯಾಪ್ತ. ಹೇಗೆ ಆಕಾಶ ತತ್ವ ಹೇಗೆ ವ್ಯಾಪ್ತಿ ಆಗಿದೆಯೋ ಹಾಗೆ ಎಲ್ಲಾ ಕಡೆ ಸರ್ವತ್ರ ವ್ಯಾಪ್ತಿ. ಆ ಸರ್ವತ್ರ ವ್ಯಾಪ್ತಿಯಾದ ಸದ್ಗುರುವನ್ನು ಎಲ್ಲ ಕಡೆ ಕಾಣಬೇಕು. ಹೇಗೆ ಕಾಣೋದು? ಕಲ್ಲು, ಮಣ್ಣು, ಗುಡ್ಡ ಅದಕ್ಕೆಲ್ಲ ಸ್ಥಾವರ ಅಂತ ಹೇಳುದು, ಅಥವಾ ಅಚರ, ಚಲನೆ ಆಗುದಿಲ್ಲ ಅಂತ ಹೇಳುದು. ಎಲ್ಲಿ ಚಲನೆ ಆಗುದಿಲ್ಲ ಅದಕ್ಕೆ ಜಡ ಅಂತ ಹೇಳ್ತೇವೆ. ಜಡದಲ್ಲಿ ಸದ್ಗುರುವನ್ನ ಸತ್ ರೂಪ ಅಂದ್ರೆ ಅಸ್ತಿತ್ವ ರೂಪದಲ್ಲಿ ಕಾಣಬೇಕು, ಇರುವಿಕೆ ರೂಪದಲ್ಲಿ ಕಾಣಬೇಕು. ಆ ಕಲ್ಲು ಇದೆ, ಇರುವಿಕೆ. ಗುಡ್ಡ ಇದೆ, ಇರುವಿಕೆ. ಸೂರ್ಯ ಇದ್ದಾನೆ, ಇರುವಿಕೆ. ಆ ಅಸ್ತಿತ್ವ ರೂಪದಲ್ಲಿ ಏನಿದೆಯಲ್ಲ, ಇರುವಿಕೆ ಇದೆಯಲ್ಲ, ಆ ಇರುವಿಕೆ ರೂಪದಲ್ಲಿ ಗುರುವನ್ನು ಎಲ್ಲಾ ಕಡೆ ಕಾಣಬೇಕು. ಇರುವಿಕೆ ಎಕ್ಸಿಸ್ಟೆನ್ಸ್. ಕಾನ್ಶಿಯಸ್ನೆಸ್, ಅವೇರ್ನೆಸ್ ಇನ್ ಲಿವಿಂಗ್ ಬೀಯಿಂಗ್ಸ್, ಎಕ್ಸಿಸ್ಟೆನ್ಸ್ ಇನ್ ನಾನ್ ಲಿವಿಂಗ್ ಬೀಯಿಂಗ್ಸ್. ಇರುವಿಕೆಯ ರೂಪದಲ್ಲಿ ಆ ಹೂವಿದೆ, ಆ ಹೂವಿನ ಇರುವಿಕೆಯಲ್ಲಿ ಸದ್ಗುರುವನ್ನು ಕಾಣಬೇಕು. ಇರುವಿಕೆಯೇ ಗುರು, ಇರುವಿಕೆಯೇ ಅಸ್ತಿತ್ವ, ಇರುವಿಕೆಯೇ ಸತ್. ಅದು ಅಚರದಲ್ಲಿ ಅಂದ್ರೆ ಗುಡ್ಡ, ಬೆಟ್ಟ, ಕಲ್ಲು, ಮಣ್ಣು ಇದರಲ್ಲಿ. ಚರದಲ್ಲಿ ಎಲ್ಲ ಜೀವಿಗಳಲ್ಲಿ ಚಿತ್ ಅಥವಾ ಚೈತನ್ಯ ರೂಪದಲ್ಲಿ ಕಾಣಬೇಕು. ಎಲ್ಲಾ ಜೀವಿಗಳಲ್ಲಿ ಚೈತನ್ಯ ಇದೆ, ಪ್ರಾಣಿಗಳಲ್ಲಿ, ಪಶುಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ ಆ ಚೈತನ್ಯ ಇದೆ, ಅರಿವಿದೆ. ಆ ಅರಿವಿನ ರೂಪದಲ್ಲಿ ಗುರುವನ್ನು ಕಾಣಬೇಕು. ಹೇಗೆ ಕಾಣಬೇಕು? ಶಾಂತಂ. ಅಸ್ತಿತ್ವದಲ್ಲಿ ಚಲನೆ ಇಲ್ಲ, ಅಸ್ತಿತ್ವ ಶಾಂತವೇ. ಎಕ್ಸಿಸ್ಟೆನ್ಸ್ ಇಸ್ ಸೈಲೆನ್ಸ್. ಅರಿವು ಕೂಡ ಶಾಂತವೇ. ಮನಸ್ಸು ಮಾತ್ರ ಅಶಾಂತಿ, ಮನಸ್ಸು ಮಾತ್ರ ಚಲಿಸ್ತದೆ. ಆ ಚಲಿಸ್ತಿರೋ ಮನಸ್ಸಿನ ಹಿಂದೆ ಚಲಿಸದಿರುವ ಸಾಕ್ಷಿ ಇದ್ದಾರೆ, ಅದು ಸದ್ಗುರು. ಅರಿವಿನ ರೂಪದಲ್ಲಿ ಸದ್ಗುರು ಇದ್ದಾನೆ, ಎಲ್ಲಾ ಕಡೆ ಸರ್ವವ್ಯಾಪಿ. ಹೇಗೆ? ಶಾಂತಂ. ಅಲ್ಲಿ ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ಪಂಚಭೂತಗಳು ನೋಡಿ, ಆಕಾಶ ತತ್ವ ಶಾಂತ, ಅಲ್ಲಿ ಯಾವ ಚಲನೆ ಇಲ್ಲ. ಈ ಚಲನೆ ಅಥವಾ ಡಿಸ್ಟರ್ಬೆನ್ಸ್, ಅಶಾಂತಿ ಬರುವುದಲ್ಲಿ ಮನಸ್ಸಿದ್ದ ಕಡೆ. ಪ್ರಕೃತಿಯಲ್ಲಿ ಒಂದು ಮೋಡ ಚಲಿಸ್ತಾ ಇದೆ, ಶಾಂತವಾಗಿ ಚಲಿಸ್ತಾ ಇದೆ. ಒಂದು ಮರ ನಿಂತಿದೆ, ಶಾಂತವಾಗಿ ನಿಂತಿದೆ. ಗಾಳಿ ಬಂದಾಗ ಹೀಗೆ ತಿರುಗುತ್ತೆ, ಬಟ್ ಮರದಲ್ಲಿ ಶಾಂತಿ ಇದೆ. ಗುಡ್ಡ ನಿಂತಿದೆ, ಗುಡ್ಡ ಇದೆ, ಶಾಂತವಾಗಿದೆ. ಎಲ್ಲ ಕಡೆ ಶಾಂತ ಸ್ವರೂಪವಾದ ಗುರುವನ್ನ ಕಾಣಬೇಕು.
ಪ್ರತಿಯೊಂದರಲ್ಲೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಲ್ಲಿ ಒಂದು ದ್ವೈತ ಬರ್ತದೆ. ಶಬ್ದದೊಟ್ಟಿಗೆ ದ್ವೈತ ಅಂದ್ರೆ ಸೈಲೆನ್ಸ್, ಶಾಂತಿ, ಶಬ್ದ ಇಲ್ದಿರುವುದು. ಶಬ್ದದೊಟ್ಟಿಗೆ ನಿಶಬ್ದ. ಸ್ಪರ್ಶದೊಟ್ಟಿಗೆ ಸ್ಪರ್ಶ ಇಲ್ದಿರುವುದು. ವಾಸನೆಯೊಟ್ಟಿಗೆ ವಾಸನೆ ಇಲ್ದಿರುವುದು. ಹೀಗೆ ಎರಡು ಬರ್ತವೆ, ದ್ವಂದ್ವ ಬರ್ತದೆ. ಆ ದ್ವಂದ್ವವನ್ನ ಮೀರಿದ ದ್ವಂದ್ವ ನೋಡ್ತಾ ಇರೋ ಸಾಕ್ಷಿ ನಾನು. ಆ ಸಾಕ್ಷಿಯೇ ಸದ್ಗುರು. ಎಲ್ಲಿ ದ್ವಂದ್ವ ಇದೆ, ದ್ವಂದ್ವದಲ್ಲಿ ಅನ್ವಯ ಇದೆ, ವ್ಯತಿರೇಕ ಇದೆ. ಶಬ್ದ ಇದೆ, ಶಬ್ದ ಇಲ್ದಿರೋದು ವ್ಯತಿರೇಕ. ಅನ್ವಯ ವ್ಯತಿರೇಕ ಎರಡನ್ನೂ ಕಾಣ್ತಾ ಇರೋ ಸಾಕ್ಷಿ ನಾನು. ಆ ಸಾಕ್ಷಿಯೇ ಸದ್ಗುರು. ಸದ್ಗುರು ಸಾಕ್ಷಿ ಶಾಂತ ಸ್ವರೂಪ. ಈ ರೀತಿ ಸರ್ವತ್ರ ಸ್ಥಾವರ ಜಂಗಮದಲ್ಲಿ ಸರ್ವತ್ರ ಸದ್ಗುರು ಇದ್ದಾನೆ. ಯಾವ ರೂಪದಲ್ಲಿ? ನಿರ್ಗುಣ ನಿರಾಕಾರ ರೂಪದಲ್ಲಿ, ಸಗುಣ ಸಾಕಾರ ರೂಪದಲ್ಲಿ ಗುರುವಾಗಿ ಕಂಡು ಬರ್ತಾನೆ. ಈ ರೀತಿ ಧ್ಯಾನ ಮಾಡಬೇಕು. ಓಕೆ, ಇಲ್ಲ. ಸೊ ಪ್ರಶ್ನೆ ಮುಂಚಿನ ಶ್ಲೋಕದಲ್ಲಿ ಏನ್ ಹೇಳಿದ್ರೆ, ಸದ್ಗುರು ಅಂದ್ರೆ ಆತ್ಮಜ್ಞಾನ ಕೊಡ್ತಾರೆ ಅಂತ ಹೇಳಿ. ಆತ್ಮಜ್ಞಾನ ಕೊಡೋ ಸದ್ಗುರು ಅಂತ. ಆತ್ಮಜ್ಞಾನ ಕೊಡ್ಬೇಕಾದ್ರೆ ಸಗುಣ ರೂಪನೇ ಬೇಕು. ಸಗುಣ ರೂಪದಲ್ಲಿ ಆತ್ಮಜ್ಞಾನ ಕೊಡ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಕಲ್ಲಲ್ಲಿ, ಮಣ್ಣಲ್ಲಿ, ಗುಡ್ಡದಲ್ಲಿ ಯಾಕೆ ನಾನು ಮತ್ತು ಪ್ರತಿ ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ ನಾನು ಯಾಕೆ ಕಾಣಬೇಕು? ಪ್ರಾಣಿಗಳ ಪಶು ಪಕ್ಷಿಗಳಲ್ಲಿ ಕಂಡಾಗ ಆ ಸದ್ಗುರು ಕೊಟ್ಟ ಆತ್ಮಜ್ಞಾನ ಉಪಯೋಗಿಸಿ ಸರ್ವತ್ರ ಪ್ರಾಣಿ, ಪಶು, ಪಕ್ಷಿ, ಗುಡ್ಡ, ಬೆಟ್ಟ ಎಲ್ಲವೂ ನಾನು ಅಂತ ತಿಳ್ಕೋಬೇಕು. ಸರ್ವಂ ಬ್ರಹ್ಮಮಯಂ, ಎಲ್ಲವೂ ಬ್ರಹ್ಮಮಯ ಆಗಬೇಕು. ಅಲ್ಲಿ ಏನಾಗುತ್ತೆ? ದ್ವೈತ ಹೋಗ್ತದೆ. ಎಲ್ಲಿ ದ್ವೈತ ಇದೆ ಅಲ್ಲಿ ಹೆದರಿಕೆ ಇದ್ದೇ ಇರ್ತದೆ. ದ್ವೈತಂ ಯದ್ವೈತಂ ಭವತಿ ಭಯಂ ಭವತಿ. ಎಲ್ಲ ಕಡೆ ಬ್ರಹ್ಮನನ್ನು ಕಾಣಬೇಕು. ಆ ಬ್ರಹ್ಮನೇ ಸದ್ಗುರು. ವೇವ್ ಈಸ್ ವಾಟರ್. ಆ ಸದ್ಗುರು ರೂಪದಲ್ಲಿ ಏನಾಗ್ತಾರೆ? ಪ್ರಕೃತಿಯ ಎಲ್ಲಾ ವಿಷಯಗಳನ್ನು ಪಾಠ ಹೇಳ್ಕೊಡ್ತಾರೆ. ಐ ಆಮ್ ಸೇಯಿಂಗ್ ದ್ವೈತ ಹೋಗ್ಲಿಕ್ಕೆ, ಅದ್ವೈತ ಜ್ಞಾನ ಬರ್ಲಿಕ್ಕೆ. ಅದ್ವೈತ ಜ್ಞಾನ ಬರ್ಬೇಕಲ್ಲ. ಅದ್ವೈತ ಜ್ಞಾನ ಬರದೆ ಏನಾಗುತ್ತೆ? ನಾನು ಬೇರೆ, ಗುಡ್ಡ ಬೇರೆ, ನಾನು ಬೇರೆ, ನದಿ ಬೇರೆ, ನಾನು ಬೇರೆ, ಆ ಮನುಷ್ಯ ಬೇರೆ. So that's what I'm saying. First, I will not see Sadguru in the stone. I'm applying Sadguru's teaching. No. ಸದ್ಗುರುವಿನ ಪಾಠದಿಂದ ನಾನು ಕಲ್ಲಲ್ಲಿ ನೋಡ್ತೇನೆ. ದೇರ್ ಯು ಹ್ಯಾವ್ ಟು ಸೇ ಸದ್ಗುರು ಇಸ್ ಪ್ರೆಸೆಂಟ್ ಆಸ್ ಶಾಂತ ರೂಪ, ಶಾಂತಾಕಾರ ರೂಪ. Sadguru gives Atmadana. He gives Advaita Dana. Yes, that is why he is called Sadguru, is what you said earlier also. That sentence and this sentence are same, are adding up. ಮೊದಲು ಸದ್ಗುರು ಅಂದ್ರೆ ಆತ್ಮಜ್ಞಾನ ಕೊಡ್ತಾರೆ. ಆತ್ಮಜ್ಞಾನ ಕೊಡಿದ್ರೆ ನಮಗೆ ಅದ್ವೈತ ಜ್ಞಾನ ಬರುವುದಿಲ್ಲ. ಅದ್ವೈತ ಜ್ಞಾನ ಬಂದ್ಮೇಲೆ ನನ್ನೊಳಗೆ ಗುರು ಇದ್ದಾನೆ, ಪ್ರಪಂಚದಲ್ಲಿ ಗುರು ಇದ್ದಾನೆ. ಅದೇ ಹೇಗೆ ಗೊತ್ತಾಗುದು? ಎಲ್ಲ ಕಡೆ ಸರ್ವವ್ಯಾಪಿ ಗುರು ಅಂತ ಗೊತ್ತಾಗುದು ಹೇಗೆ? ಗುರು ತತ್ವವೇ ಸದ್ಗುರು ತತ್ವವನ್ನು ಎಲ್ಲಾ ಕಡೆ ಕಾಣಬೇಕು. ಇಲ್ಲಿ ಹೇಳ್ತಾರೆ ಆತ್ಮಜ್ಞಾನ ಅಲ್ಲ, ಸದ್ಗುರುವನ್ನು ಕಾಣಬೇಕು ಅಂತ ಹೇಳಿದ್ರು. ಯಾವ ರೂಪದಲ್ಲಿ? ಸಿ as silence, as peace. Sadguru in Sakara Rupa is a teaching, Pata. Sadguru Nirakara Rupa is Shantakara, the silence which is prevalent throughout the universe. That is the aspect of Sadguru. Ella kade shanti elli kaantade, silence elli kaantade, astitva elli kaantade, ade Sadguru. Because Sadguru is Sat Chit Ananda. ಆ ಸಚ್ಚಿದಾನಂದ ಸದ್ಗುರು ರೂಪ ಸಗುಣ ರೂಪದಲ್ಲಿ ಪಾಠವನ್ನು ಹೇಳ್ಕೊಡ್ತಾರೆ. ನಿರ್ಗುಣ ನಿರಾಕಾರ ರೂಪದಲ್ಲಿ ಶಾಂತಿ. ಎಲ್ಲ ಕಡೆ ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಗಮನಿಸ್ಲಿಕ್ಕೆ ಕಲಿಬೇಕು. ಅದಕ್ಕೋಸ್ಕರ ಹೇಳಿದ್ರು ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಯಾವ್ದೋ ಗುಡ್ಡ ಮೇಲೆ ಕೂತ್ಕೊಳ್ಳಿ, ಯಾವ್ದೋ ನದಿ ತೀರದ ಕೂತ್ಕೊಳ್ಳಿ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ದ ಸೈಲೆನ್ಸ್ ಇನ್ ದಿ ಎನ್ವೈರನ್ಮೆಂಟ್. ಸೊ ದಟ್ ಸೈಲೆನ್ಸ್ ಈಸ್ ಸದ್ಗುರುಸ್
ಸತ್ ರೂಪ. ಆ ಶಾಂತಿ ಇದೆಯಲ್ಲ, ಸದ್ಗುರುವಿನ ಸತ್ ಅಸ್ತಿತ್ವ ರೂಪ. ಆ ಅಸ್ಥಿರ ರೂಪನ ಇಲ್ದಿರಿ ಅಂದ್ರೆ ನನ್ನ ಸದ್ಗುರು ಎಲ್ಲ ಕಡೆ ಕಾಣ್ ಹೇಗೆ ದ್ವೈತ ಹೇಗೆ ಹೋಗ್ತದೆ? ಅದ್ವೈತ ಜ್ಞಾನ ಹೇಗೆ ಬರ್ತದೆ? ಅದು ಕಲ್ಲು. ಸದ್ಗುರು ಇಲ್ಲಿದ್ದಾರೆ, ಆ ತಪ್ಪು ಜ್ಞಾನ ಬರ್ತದೆ. ಎಲ್ಲಿ ಕಡೆ ಪ್ರಶಾಂತತೆ ಇದೆ, ಎಲ್ಲಿ ಕಡೆ ಶಾಂತಿ ಇದೆ, ಎಲ್ಲಿ ಕಡೆ ಅಸ್ತಿತ್ವ ಇದೆ, ಅದೆಲ್ಲ ಸದ್ಗುರು ಅಂತ ಕಾಣಬೇಕು. ಅಲ್ಲೇ ಅವಾಗಲೇ ಅದ್ವೈತ ಜ್ಞಾನ ಬರುದು. ಸದ್ಗುರು ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಅಖಂಡ ಮಂಡಲಾಕಾರ, ಎವ್ರಿವೇರ್, ಆಲ್ ಪರ್ವೇಡಿಂಗ್, ಟೀಚರ್ಸ್ ಇನ್ ದ ಫಾರ್ಮ್ ಆಫ್ ಗುರು, ದ ಟೀಚಿಂಗ್ ಆಲ್ ಆಸ್ಪೆಕ್ಟ್, ಎಲ್ಲ ಪ್ರಕೃತಿ, ಎಲ್ಲ ವಸ್ತುಗಳು ನಮಗೆ ಹೇಳ್ಕೊಡ್ತಾರೆ ಪಾಠ. ಆದ್ರೆ ಗುರುವನ್ನೇ ಕಾಣಬೇಕಾದ್ರೆ ಶಾಂತಿಯಾಗಿ ಅಸ್ತಿತ್ವದ ರೂಪದಲ್ಲಿ ಕಾಣಬೇಕು. ಅಲ್ಲೇ ಎಲ್ಲದರಲ್ಲಿ ಅಸ್ತಿತ್ವವೇ ಗುರು, ಎಕ್ಸಿಸ್ಟೆನ್ಸ್ ಇಸ್ ಗುರು. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಬಿಲೀವರ್ ಇಸ್ ಕಾಲ್ಡ್ ಆಸ್ತಿಕ. ಬಿಲೀವರ್ ಇಸ್ ಕಾಲ್ಡ್ ಆಸ್ತಿಕ. ಇನ್ ಸನಾತನ ಧರ್ಮದಲ್ಲಿ ಹೇಳ್ತಾರೆ, ಒಬ್ಬ ಭಗವಂತನ ಮೇಲೆ ನಂಬಿಕೆಯವರು ಆಸ್ತಿಕ ಅಂತ ಹೇಳ್ತಾರೆ. ಆಸ್ತಿಕ ಅಂದ್ರೆ ಅಸ್ತಿತ್ವದಲ್ಲಿ ಭಗವಂತನ ಕಾಣ್ತಾನೆ ಅಂತ. ಯಾರಿಗೆ ಅಸ್ತಿತ್ವದಲ್ಲಿ ಭಗವಂತ ಕಾಣದವ್ರಿಗೆ ನಾಸ್ತಿಕ ಅಂತ ಹೇಳೋದು, ನಾನ್ ಬಿಲೀವರ್ ಅಂತ ಹೇಳೋದು. ನೋ ಎಕ್ಸಿಸ್ಟೆನ್ಸ್. ಯಾರಿಗ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ಸುಜಯ್ ಮೇಡಮ್? ಇಲ್ಲ ಗುರುಜಿ, ತುಂಬಾ ಚೆನ್ನಾಗಿದೆ. ಗುರು ಒಬ್ಬ ಮನುಷ್ಯ ರೂಪದಲ್ಲಿ ಜ್ಞಾನವನ್ನು ಕೊಡ್ತಾರೆ. ಹೌದು. ಇಡೀ ವಿಶ್ವದ ರೂಪದಲ್ಲಿ, ಅಸ್ತಿತ್ವ ರೂಪದಲ್ಲಿ, ಶಾಂತ ರೂಪದಲ್ಲಿ ಇರ್ತಾರೆ. ಆ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಅಸ್ತಿತ್ವ ನೋಡ್ತೇವೆ, ಅಲ್ಲಿ ಶಾಂತತೆ ಇದೆ, ಅಸ್ತಿತ್ವದಲ್ಲಿ ಚಲನೆ ಇಲ್ಲ. There's no movement in existence. Why are you not calling that as Brahman? Why are you calling that as Guru? Right now we have gone beyond Brahman. Brahman is a low level teaching. Sakshi is a low level teaching. Final teaching is Sadguru. Everywhere is Sadguru. I told you, ಸದ್ಗುರುವೇ ಅತ್ಯಂತ ಶ್ರೇಷ್ಠ, ಎಲ್ಲರಿಗಿಂತ ಮೇಲೆ ಸದ್ಗುರು ಅಂತ ಹೇಳಿದ್ದೇನೆ. ಸೊ ಪರಬ್ರಹ್ಮ is ಸದ್ಗುರು. Brahman is nothing but Parabrahma. Parabrahma is nothing but Sadguru. Otherwise, your mind will always stuck at lower level. ಬ್ರಹ್ಮ ಅಂದ್ರೆ ಸಗುಣ ಬ್ರಹ್ಮ. ಸಗುಣ ಬ್ರಹ್ಮ ಇಡೀ ವಿಶ್ವದಲ್ಲಿ ವ್ಯಾಪ್ತ ಆಗಿದ್ದಾನೆ. ಆ ಸಗುಣ ಬ್ರಹ್ಮ ಸಾಕಾರ, ಪರಬ್ರಹ್ಮ ನಿರ್ಗುಣ ನಿರಾಕಾರ. ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ಸದ್ಗುರು. ಇಲ್ದಿರಿ ಈ ಜ್ಞಾನ ಇಲ್ದಿರಿ ಏನಾಗುತ್ತೆ, ದ್ವೈತ ಯಾವಾಗಲೂ ಹೋಗುದಿಲ್ಲ. ಸದ್ಗುರು ಬೇರೆ, ಪರಬ್ರಹ್ಮ ಬೇರೆ, ಗುರು ಬೇರೆ, ಎಲ್ಲ ತಪ್ಪು ಕಲ್ಪನೆ ಬರ್ತವೆ. ಇರೋದು ಒಂದೇ ತತ್ವ. ಅದನ್ನ ಅಣ್ಣಮಯ್ಯರು ಹೇಳ್ತಾರೆ, ಬ್ರಹ್ಮ ಒಕ್ಕಟೆ, ಪರಬ್ರಹ್ಮ ಒಕ್ಕಟೆ. ಅದಕ್ಕೆ ಬೇರೆ ಬೇರೆ ಹೆಸರು ಕೊಡ್ಬೇಡಿ ನೀವು, ಬಟ್ ಫೈನಲಿ ಇರೋದು ಒಂದೇ ಒಂದು ತತ್ವ, ಅದೇ ಪರಬ್ರಹ್ಮ ತತ್ವ. ಆ ಪರಬ್ರಹ್ಮ ತತ್ವನೇ ಸದ್ಗುರು. ಇಲ್ದೇ ಬರೀ ನಾಮರೂಪಗಳ ಹಿಂದೆ ಬಿದ್ದರೆ ನಾವು ಜ್ಞಾನ ಬರುವುದಿಲ್ಲ. ಎಲ್ಲ ನಾಮರೂಪಗಳು ಸದ್ಗುರುವನ್ನು ತೋರಿಸ್ತವೆ. ಎಲ್ಲ ನಾಮರೂಪಗಳು ಸಗುಣ ಬ್ರಹ್ಮನ ತೋರಿಸ್ತವೆ. ಸಗುಣ ಬ್ರಹ್ಮ ಪರಬ್ರಹ್ಮ ತೋರಿಸ್ತಾನೆ, ಪರಬ್ರಹ್ಮ ಸದ್ಗುರು ಅಂತ ತೋರಿಸ್ತಾನೆ. ಅಲ್ಲಿ ನಾವು ಶಾಂತವಾಗಿರ್ಬೇಕು. ನಾವು ಶಾಂತವಾಗಿರ್ಬೇಕು. ಎಲ್ಲದ್ರಲ್ಲೂ ಶಾಂತಿ ಇದೆ ಅಂತ ನೋಡ್ಬೇಕು. ಎಲ್ಲದಲ್ಲೂ ಶಾಂತಿಯನ್ನು ನೋಡಿದ್ರೆ ನಿಮ್ಮ ಮನಸ್ಸು ಶಾಂತಿ ಆಗುತ್ತೆ. ಇಲ್ಲ ಎಲ್ಲದೂ ಅಶಾಂತಿ ಇದೆ, ಎಲ್ಲ ಕಡೆ ಗಲಾಟೆ ನಡೀತದೆ ಅಂದ್ರೆ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ನೀವು ಏನ್ ನೋಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಶಾಂತಿಯನ್ನು ನೋಡ್ತೀರಾ, ಅಶಾಂತಿಯನ್ನು ನೋಡ್ತೀರಾ? ನಾಟ್ ಟೀಚಿಂಗ್, ನಾನ್ ಲಿವಿಂಗ್. ಯಾವುದು ಚರ ಅಚರ, ಅದರಲ್ಲಿ ಸದ್ಗುರು ಹೇಗಿದ್ದಾನೆ, ಅಸ್ತಿತ್ವ ರೂಪದಲ್ಲಿದ್ದಾನೆ, ಸ್ಟಿಲ್ನೆಸ್ ರೂಪದಲ್ಲಿ. ಅದನ್ನು ಗುರುತಿಸ್ಬೇಕಲ್ಲ. ಹೌ ಡು ಯು ರೆಕಗ್ನೈಸ್? ಅದಕ್ಕೆ ಪೀಪಲ್ ಹ್ಯಾವ್ ಟು ಸೇ ಹಿಮಾಲಯದ ಕಡೆ ಹೋಗ್ಬೇಕು ಅಂತ. ಹಿಮಾಲಯಕ್ಕೆ ಹೋಗ್ಬೇಕು, ಒಂದು ಪ್ರಕೃತಿಯಲ್ಲಿ ಸುಂದರವಾದ ಜಾಗದ ಕಡೆ ಹೋಗ್ಬೇಕು ಅಂತೇಳಿ ಹೇಳ್ತೇವೆ ಯಾತ್ರೆ. ಅಲ್ಲಿ ಹೋದಾಗ ಏನಾಗುತ್ತೆ, ಆ ಸ್ಟಿಲ್ನೆಸ್ ಕಾಣ್ತಾ ಇರ್ತದೆ. ಗುಡ್ಡದಲ್ಲೆಲ್ಲ ಎಲ್ಲ ಕಡೆ ಪ್ರಶಾಂತವಾಗಿ ಸ್ಟಿಲ್ನೆಸ್ ಕಾಣ್ತಾ ಇರ್ತದೆ. ಸ್ಟಿಲ್ನೆಸ್ ಇಸ್ ಮೋರ್ ಮ್ಯಾನಿಫೆಸ್ಟ್ ಇನ್ ಮೌಂಟೇನ್ಸ್.
ಸ್ಟೋನ್ಸ್. ಇಲ್ಲಿ ಸಿಟಿಯಲ್ಲಿ ಏನಾಗುತ್ತೆ, ತುಂಬಾ ನಾಯ್ಸ್ ಇರ್ತದೆ, ಸ್ಟಿಲ್ನೆಸ್ ಇರ್ತದೆ, ಶಾಂತತೆ ಇರ್ತದೆ, ಆದ್ರೆ ನಮ್ಗೆ ಬ್ಯಾಕ್ ಗ್ರೌಂಡ್ ಮರೆ ಆಗುತ್ತೆ. ಕವರ್ ಬೈ ದ ನಾಯ್ಸ್. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ಆದ್ರೆ ವಾನಪ್ರಸ್ಥ ಅಂದ್ರೆ ಕಾಡಿಗೆ ಹೋಗ್ಬೇಕು. ಕಾಡಿಗೆ ಹೋದಾಗ ಅಲ್ಲಿ ಪ್ರಶಾಂತತೆ ಇರ್ತದೆ, ಸ್ಟಿಲ್ನೆಸ್ ಇರ್ತದೆ ಎಲ್ಲ ಕಡೆ. ಅದಕ್ಕೆ ವಾನಪ್ರಸ್ಥ ಅಥವಾ ಫಾರೆಸ್ಟ್ ಡ್ವೆಲ್ಲರ್ ಲೈಫ್ ಅಂತ ಮಾಡಬೇಕು ಅಂತ ಹೇಳೋದು. ಸಮಯ ಯು ಟು ಮೂವ್ ಅವೇ ಫ್ರಮ್ ಇಲ್ಲಿ ನಾಯ್ಸ್ ಅಲ್ಲೂ ಭಗವಂತ ಇದ್ದಾನೆ, ನಾಯ್ಸ್ ಅಲ್ಲೂ ಸ್ಟಿಲ್ನೆಸ್ ಇದೆ. ಅದು ನಮ್ಗೆ ರೆಕಗ್ನೈಸ್ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೂ ಪ್ರಶ್ನೆ ಇಲ್ದಿದ್ರೆ ಒಂದು 5 ನಿಮಿಷ ಶಾಂತವಾಗಿ ಕೂತ್ಕೊಳ್ಳೋಣ. ಗುರುಜಿ, ಹೇಳ್ರಿ. ಕೃಪಾಚಾರ್ಯರು ಹೇಗೆ ಚಿರಂಜೀವಿಗಳಾಗ್ತಾರೆ? ಕೃಪಾಚಾರ್ಯರು ಚಿರಂಜೀವಿಗಳಂದ್ರೆ ಅವರು ಈ ಯುದ್ಧ ಮಿಲಿಟರಿ ಇದೆಯಲ್ಲ, ಮಿಲಿಟರಿ ಶಸ್ತ್ರಾಭ್ಯಾಸ, ಅದರಲ್ಲಿ ಅವರು ಎಕ್ಸ್ಪರ್ಟ್. ಅವರು ಅಂದ್ರೆ ಶಸ್ತ್ರಾಭ್ಯಾಸದಲ್ಲಿ ಅವರಿಗೆ ಮೀರಿದವರು ಯಾರು ಇಲ್ಲ. ಯಾವ್ದು ಯುದ್ಧ ವಿದ್ಯೆಯಲ್ಲಿ ಆ ಯುದ್ಧ ವಿದ್ಯೆ ಅವ್ರನ್ನ ಇಡೀ ಪ್ರಪಂಚ ಇರುವವರೆಗೆ ಯುದ್ಧ ವಿದ್ಯೆ ಬರ್ತಾ ಇರ್ತದಲ್ಲ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಯುದ್ಧ ಮಾಡೋದು ಹೋಗ್ತಾ ಇರ್ತದೆ. ಅದರ ಸ್ಟ್ರಾಟಜಿಯ ಗುರುವಾಗಿ ಅವರು ಚಿರಂತನಾಗಿದ್ದಾರೆ ಅಂತ, ಚಿರಂಜೀವಿ ಆಗಿದ್ದಾರೆ ಅಂತ. ಅಂದ್ರೆ ಯುದ್ಧ ವಿದ್ಯೆಯ ಗುರುವಾಗಿ ಚಿರಂಜೀವಿ ಆಗಿದ್ದಾರೆ ಅಂತ. ಈಗ ನಮ್ಮ ಮೊನ್ನೆ ಭಾರತ ಪಾಕಿಸ್ತಾನ ಯುದ್ಧ ನಡೀತು. ಅದನ್ನ ಯುದ್ಧ ಹೇಗೆ ಮಾಡ್ಬೇಕಂತ ಚಿಂತನೆ ಮಾಡೋರು ಇದಾರಲ್ಲ, ಕಮಾಂಡರ್ ಅಲ್ಲ, ಅದನ್ನ ಚಿಂತನೆ ಮಾಡ್ಬೇಕು, ಈ ಸ್ಟ್ರಾಟಜಿ ಮಾಡ್ಬೇಕಂತ ಪ್ಲಾನಿಂಗ್. ಅದರಲ್ಲಿ ಅದು ಕೃಪಾಚಾರ್ಯ ಒಂದು ಶಕ್ತಿ. ಅದು ನಿಸ್ಸೀಮರು, ಅದು ಕೃಪಾಚಾರ್ಯ ಒಂದು ಅಂಶ, ಅದು ಶಕ್ತಿ, ಅದು ಆ ಯುದ್ಧ ವಿದ್ಯೆ ಸ್ಟ್ರಾಟಜಿ. ಗೊತ್ತಾಯ್ತು. ಕಣ್ಣು ಮುಚ್ಕೊಂಡು ಗಮನವನ್ನ ಆಜ್ಞಾಚಕ್ರದ ಕಡೆ ತಗೊಂಡೋಗಿ ನಿಧಾನವಾಗಿ ಉಸಿರು ಆಳವಾಗಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಪ್ರಾಣ ನೆತ್ತಿಯ ಕಡೆಗೆ ಇರಲಿ. ಒಂದು 2 ಕ್ಷಣ ಸ್ವಲ್ಪ ಹೊತ್ತು ಪ್ರಾಣವನ್ನ ನೆತ್ತಿಯಲ್ಲಿ ಹಿಡ್ಕೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ. ಇದನ್ನು ಮಾಡ್ತಾ ಮಾಡ್ತಾ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ. 1 ನಿಮಿಷಕ್ಕೆ 12 ಉಸಿರಿನಿಂದ ನಿಧಾನವಾಗಿ 6 ಉಸಿರಿನ ಕಡೆ ಬನ್ನಿ.
ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡು ಕೈಗಳು ಕಣ್ಣಿಗೆ ಉಜ್ಜಿ ಕಣ್ಣಿಗೆ ಶಾಕ್ ಕೊಡಿ.